ಬಾಯಿಯ ಆರೋಗ್ಯ ಆ, ದೇಹದ ಆರೋಗ್ಯವನ್ನು ಕಾಪಾಡಲು ಒಂದು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಪ್ರತಿಯೊಬ್ಬರು ಬಾಯಿಯ ಆರೋಗ್ಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕೆಂದು ತಿಳಿಸುತ್ತೇನೆ. ಯಾಕೆಂದರೆ ಬಾಯಿಯಲ್ಲಿ ಯಾವುದೇ ರೀತಿ ಬದಲಾವಣೆಗಳು, ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಸಹ ಅದು ತೋರಿಸಿಕೊಡುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ಒಂದು ಬಾರಿ ಪರೀಕ್ಷಿಸಿ, ಏನಾದರೂ ಹಲ್ಲಿಗೆ ಅಥವಾ ಒಸಡಿಗೆ ತೊಂದರೆ ಇದ್ದರೆ ಅದರ ಬಗ್ಗೆ ಸೂಕ್ತ ಚಿಕಿತ್ಸೆ ಮಾಡಿಕೊಳ್ಳುವುದು ಒಳ್ಳೆಯದು. ಹಲ್ಲು ನೋವಿಲ್ಲ ಎಂದು ಅಲಕ್ಷ್ಯ ಮಾಡಬೇಡಿ. ಸಣ್ಣದಾದ ಪ್ರಾರಂಭದ ಹಂತದಲ್ಲಿರುವ ದಂತಕುಳಿ ಅಂದರೆ ಕ್ಯಾವಿಟಿ ಪ್ರಾರಂಭದಲ್ಲಿ ಯಾವತ್ತೂ ನೋವಿರೋದಿಲ್ಲ. ಹಾಗಾಗಿ ನಿಮಗೇನಾದ್ರು ಆಹಾರ ಸಿಕ್ಕಾಕೊಳ್ಳೋದು ಆ ಥರದ್ದೇನಾದ್ರು ತೊಂದರೆ ಇದ್ದರೆ ತಕ್ಷಣ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ಅದರ ಸೂಕ್ತ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಿ. ಮತ್ತು ಪ್ರತಿ 6 ತಿಂಗಳಿಗೊಮ್ಮೆ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಸೂಕ್ತವಾದದ್ದು. ಹಲ್ಲಿನ ಮೇಲೆ ಇರುವ ಯಾವುದೇ ಕಲೆ ಅಥವಾ ಬೇರೆ ರೀತಿಯ ಟಾಟಾರ್ ಅಂತಾರೆ, ಅದಕ್ಕೊಂದು ದಂತ ಮಲ ಅಂತಲೂ ಹೇಳ್ತಾರೆ, ಅದು ಇದ್ದರೆ ಒಸಡಿಗಿನ ಆರೋಗ್ಯಕ್ಕೆ, ಒಸಡಿನ ದೃಢತೆಗೆ ಬಹಳ ಹಾನಿ ಉಂಟು ಮಾಡುತ್ತದೆ. ಹಾಗಾಗಿ ಕ್ಲೀನಿಂಗ್ ಅಂದರೆ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ದಂತವೈದ್ಯರನ್ನು 6 ತಿಂಗಳಿಗೊಮ್ಮೆ ಭೇಟಿಯಾದರೆ ಉತ್ತಮ. ಧನ್ಯವಾದಗಳು.